ಸೆಕ್ಯೂರಿಟಿ ಒಳಗಡೆ ಬಿಡೋದಕ್ಕೆ ಒಳಗಡೆ ಬಿಡೋದು ದುಡ್ಡು ಕೇಳ್ತಾವ್ರ? ಓ 50 ರೂಪಾಯಿ ಕೊಟ್ಟರೆ ಅವರು ಒಳಗಡೆ ಬಿಡ್ತೀವಿ ಅಂತ ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಒಂದ್ಸತಿ 4 ಜನ ಟೆಸ್ಟ್ ಮಾಡಿ ನೋಡಿ ಅಲ್ಲಿ. ಹೌದಾ? ಎಷ್ಟು ದಿವಸದಿಂದ ಆಗ್ತದೆ ಕೇಳಿ ಸರ್ ಇದು ಹಿಂಗೆ? ಹೌದಾ? ಅಲ್ಲ ಇಲ್ಲಿರೋರೆಲ್ಲ ಯಾರು ನಿಮ್ಮ ಪೇಷಂಟ್ ಇಲ್ಲಿ? ನಿಮ್ಮ ಅತ್ತೆಯವರು. ಅವ್ರನ್ನ ನೋಡೋದಕ್ಕೋಸ್ಕರ ಬಂದರೆ ಅದಕ್ಕೆ ನೀವು ಒಳಗಡೆ ಬಿಡೋದಕ್ಕೋಸ್ಕರ ಅವರು 50 ರೂಪಾಯಿ ಕೇಳ್ತಾ ಇದ್ದಾರೆ. ಮತ್ತೆ ಸೆಕ್ಯೂರಿಟಿ ಹೇಳಿದ್ರು ನಾವು ಯಾರು ಹಂಗೆ ಮಾಡೋದೇ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಯಾವ ಸೆಕ್ಯೂರಿಟಿ ಹೇಳಿದ್ದು? ಯಾವ ಸೆಕ್ಯೂರಿಟಿ? ಯಾವುದು ಎಮರ್ಜೆನ್ಸಿ ವಾರ್ಡು ಅಂದರೆ ಈ ಬಿಲ್ಡಿಂಗ್ ಎಮರ್ಜೆನ್ಸಿ ಅಂದರೆ ಲೇಡೀಸಾ ಜೆಂಟ್ಸಾ? ಜೆಂಟ್ಸ್. ಸೊ ಸೂಪರ್ವೈಸರ್ನ ಕರಿತೀವಿ. ಹೆಂಗೆ ದುಡ್ಡು ಕೇಳೋಣ ಅವ್ರು ನೀವು ಕೇಳೋಣ ಬರ್ತೀರಾ? ಸರಿ ಬನ್ನಿ ನೀವು ಕೇಳೋಣ ಬನ್ನಿ ಹೋಗೋಣ. ಇವಾಗ ನಾವು 3 ಜನ ಹೋಗೋಣ ಬಿಡಿ ಅಂತ ಮಾಡೋಣ. ಅವ್ರು ಹಿಂದ್ಗಡೆ ವಿಡಿಯೋ ಮಾಡ್ತಾ ಇರ್ತಾರೆ. ಬನ್ನಿ ಅಕ್ಕ ಬನ್ನಿ ಒಳಗಡೆ ಹೋಗೋಣ ನಾವು. ಅಲ್ವಾ ಅವ್ರು ಬರೋದು ನೋಡಿ ನಿಮಗೆ ಗೊತ್ತಾಗುತ್ತಾರೆ ದುಡ್ಡು ಕೊಡೋಗಿ ಹೆಂಗೆ ಅಂತ ನೋಡಿ ಇದೇ ಮಾಡ್ತೀವಿ ನಾವು ಕ್ಯಾಮ್ರಾ. ಮೊನ್ನೆ ಪಾಪ ನಮ್ಮ ತಮ್ಮ ಹಂಗೆ ಹೇಳಿ ಮಾತಾಡ್ತಾರೆ ಅಂತ ಗೊತ್ತಾಗ ಅಲ್ಲಿ ಕೂಡ ಹಂಗೆ ಬರ್ರಿ ನೀವು 5 ನಿಮಿಷ ಗೇಟ್ ಹತ್ರ ನಿಂತ್ಕೊಳ್ಳಿ. ಅಲ್ಲಿ ಎಷ್ಟು ಜನ ಹತ್ರ ಸಿಗಾರಿಕೆ ದುಡ್ಡೇ ಅಲ್ಲಿ ಒಳಗಡೆ ಇವಾಗ 20 ಜನ 50 ರೂಪಾಯಿ ಕೊಡಿ ಅಲ್ಲಿ ಒಳಗಡೆ ಬಿಡ್ತೀನಿ ಅಂತ. ಯಾರು ನಿಮ್ಮ ಪೇಷಂಟ್ ಯಾರಿದ್ದಾರಮ್ಮ? ನಮ್ಮ ಪೇಷಂಟ್ ಪಾರದಮ್ಮ ಅಂತ ಅವರು ಅಲ್ಲಲ್ಲ ಏನಾಗ್ಬೇಕು ನಿಮ್ದವರು? ಸೊ ಎಷ್ಟು ದಿನದಿಂದ ಇದ್ದೀರಾ? ಸೋಮವಾರ ಒಂದು ವಾರ ಆಯಿತು. 7 ದಿವಸ ಆಗೋಯ್ತು ಬಂದು. 7 ದಿವಸದಿಂದ ನೀವು ಎಲ್ಲಿ ಉಳ್ಕೊಳ್ತಾ ಇದ್ದೀರಾ? ಎಲ್ಲಿ ಉಳ್ಕೊಳ್ಳೋದು? ಮಳೆ ಬಂದು ಏನು ನಿಮ್ಗೆ ಗೊತ್ತಾ ನಮಗೆ? ಯಪ್ಪ ನಾವು ನಾಳೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ಮೆಡಿಸಿನ್ ಇರ್ತಾ ಇರುತ್ತೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿ ಕರ್ಕೊಂಡೋಗಿ ಮನೇಲಿ ಏನು ಮಾಡೋಕ್ಕಾಗುತ್ತೆ? ಸರಿ ಇವಾಗ ನೀವು ಒಳಗಡೆ ಹೋಗ್ಬೇಕು ಅಂದ್ರೆ ಹೆಂಗೆ ಹೋಗ್ತೀರಾ? ಈಗ ಪಾಸ್ ಕೊಟ್ಟರೆ ಬಿಡ್ತಾರೆ, ಇಲ್ಲಾಂದ್ರೆ ದುಡ್ಡು ಕೊಟ್ಟರೆ ಕಳಿಸ್ತಾರೆ ಒಳಗಡೆ. ಎಷ್ಟು ಕೊಡಬೇಕು ದುಡ್ಡು? 50 ರೂಪಾಯಿ, ಒಬ್ಬೊಬ್ರು 20, 30, 100 ಇದೆಲ್ಲ ಕೊಡ್ತಾರೆ. ಮತ್ತೆಲ್ಲ ಫ್ರೀ ಅಂತಾರಲ್ಲಮ್ಮ? ಫ್ರೀ ಅಂತಾರೆ ಎಲ್ಲರೂ. ಹಂಗೆ ಹೇಳೋದು ಯಾರೇನು ಅಲ್ಲಿ ವಾಟ್ಸಪ್ಪಿಗೆಲ್ಲ ಯಾರು ಫ್ರೀ ಬಿಡಲ್ಲ. ಅರ್ಧ ಗಂಟೆ ನಿಂತ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಕೇಳ್ಬಿಡ್ರಿ ನೀವು ಅಲ್ಲಿ ನಿಂತ್ಕೊಳ್ಳಿ, ಏನೋ ಗೊತ್ತಿಲ್ಲ ಪೇಷಂಟ್ ಥರ ಯಾರನ್ನ ನೋಡೋಕೆ ಬಂದ್ರೆ ನಿಂತ್ಕೊಳ್ಳಿ. ನೀವೇ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ನಾವು ಹೇಳೋದು ಬೇಡ. ನೋಡ್ರಿ ನನಗೆ ಅದೇ ಕೋಪ ಬಂತು. ಮನೆ ದುಡ್ಡು ಕೊಟ್ಟರೆ ಮಾತ್ರ ಇವ್ರು ಬಿಡ್ತಾರೆ, ದುಡ್ಡು ಕೊಟ್ಟಿಲ್ಲ ಅಂದರೆ ನಮ್ಮ ಹುಡುಗ ಮೆಡಿಸಿನ್ ತಗೊಂಡು ಹೋಯ್ತಾ ಮೇಲೆ ಬಿಟ್ಟಿಲ್ಲ. ನಾನು ಜಗಳ ಕೈಗಿಲ್ಲ ಅವಳು ಒತ್ತಡೆ ಯಾರ ಯೂಸಾಗಂತೆ ಅವಳು ಯಾರನ್ನ ಕರ್ಕೊಂಬತ್ತಿ ಕರ್ಕೊಬರಮ್ಮ ಕಳ್ಸಲ್ಲ. ಏನಿವಾಗ ಹೆಂಗಿದ್ರು ತಪ್ಪಿದ್ರ ಅವ್ರದ್ದು ವಿಡಿಯೋ ಮಾಡಬೇಕಿತ್ತು. ನಾನು ಹೇಳಿದೆ ನಿಮಗೆ ಇಲ್ಲ ಮಾಡಬೇಕಿತ್ತು ವಿಡಿಯೋ. ಅವರು ಇಲ್ಲ ಬೆಳಗ್ಗೆನೇ ನಮ್ಮ ಹತ್ರ ಏನು ಮಾಡ್ಕೊತೀಯ ಕಳ್ಸಲ್ಲ. ಏನಿವಾಗ ಕಳ್ಸೋಣ ಸೆಕೆಂಡ್ ಕಳ್ಸಲ್ಲ. ನಾವು ಏನು ಮಾಡ್ಕೊತೀಯ? ನಮ್ಮನ್ನು ಕಳಿಸ್ಬೇಡ್ರಿ, ಮೆಡಿಸಿನ್ ತಗೊಂಡು ಕಳಿಸಿ. ಪೇಷಂಟ್ ಮೆಡಿಸಿನ್ ಕಾರ್ ಕೊಟ್ಟಿಲ್ವಾ? ಕಾರ್ ಮೇಲೈತೆ, ಮೆಡಿಸಿನ್ ತಗೊಂಡು ಹೋಗ್ಬೇಕಲ್ವ ಕಳಿಸಿ. ಮೆಡಿಸಿನ್ ನೋಡಿರಿ ಕೈಯಲ್ಲೈತೆ ಕಳಿಸ್ರಿ. ಇನ್ನೂ ಕಳಿಸಿಲ್ಲ. ಜಗಳ ಕಾಯ್ಬಿಟ್ಟು ಹಂಗೆ ನಿಲ್ಸೋಳು. ಈ ವಿಚಾರವಾಗಿ ದಿನೇಶ್ ಗುಂಡೂರಾವ್ ಏನು ಹೇಳಿದರು ನಿಮಗೆ? ಅಯ್ಯೋ ಆ ಥರ ಏನು ತೊಂದರೆನೇ ಇಲ್ಲ, ಎಲ್ಲ ಆರಾಮಾಗಿದೆ, ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನೀವು ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ಬಿಟ್ಟು ನನ್ನನ್ನು ಬೈತಾ ಇದ್ರು. ಇವ್ರು ಸುಳ್ಳು ಹೇಳ್ತಾವ್ರಾ? ಅಂದರೆ ಈಗ ದಿನೇಶ್ ಗುಂಡೂರಾವ್ ಅವರೇ ಇವ್ರು ಸುಳ್ಳು ಹೇಳ್ತಾವ್ರಾ? ನಂಬಲ್ಲ. ಕೇಳ್ರಿ, ಒಂದು ಸೋಮವಾರ ನನ್ನ ಮಂಜುನಾಥ ಸ್ವಾಮಿ ಆಣೆಗೂ ಹೇಳ್ತೀವಿ ನಾವು, ಸುಳ್ಳೇ ಹೇಳಲ್ಲ. 1000 ರೂಪಾಯಿ ಕೊಟ್ಟಿದ್ದೀವಿ ಬೆಳಗ್ಗೆ. 1000 ರೂಪಾಯಿ ಏನಕ್ಕೆ? ಹೋಗೋಕ್ಕೆ ಬರೋಕ್ಕೆ 150, 150 ಎಲ್ಲ ಸೆಕೆಂಡ್ ಬಿಡೋದಲ್ಲ ಅವರು. ಓ 150 ರೂಪಾಯಿ ಕೊಟ್ಟರೆ ಮಾತ್ರ ಒಳಗಡೆ ಬಿಡೋದು. ಅಂದರೆ ಒಳಗಡೆ ಬಿಡೋದಕ್ಕೇನೆ ದುಡ್ಡು ಕೇಳ್ತಾ ಇದ್ದೀರಾ ಅಂತಂದರೆ
ಇನ್ನು ಒಳಗಡೆ ಟ್ರೀಟ್ಮೆಂಟ್ಗೆಲ್ಲ ಕೊಡೋದಕ್ಕೆ ಇನ್ನು ಎಷ್ಟೆಷ್ಟು ಕೇಳ್ತಾ ಇದ್ದೀರೋ ದಿನೇಶ್ ಗುಂಡೂರಾವ್ ಅವರೇ ಸ್ವಲ್ಪ ನೋಡಿ. ನಾನು ಕೇಳಿರೋ ಪ್ರಶ್ನೆಗೆ ಉಡಾಫೆ ಉತ್ತರ ಕೊಟ್ರಲ್ಲ, ಇವಾಗ ಹೇಳಿ ತೋರಿಸ್ತೀನಿ ನಿಮ್ಗೂ ವಿಡಿಯೋದಲ್ಲಿ. ಯಾರ್ಯಾರು ವೀಕ್ಷಕರು ನೀವು ಲೈನಲ್ಲಿ ಯಾರ್ಯಾರು ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೂ ನಾನು ತೋರಿಸ್ತೀನಿ. ಇದು ಕ್ಲೀನಾಗಿ ಝೂಮ್ ಹಾಕಿ ನೋಡ್ಕೊಳ್ಳಿ. ನಾನು ದಿನೇಶ್ ಗುಂಡೂರಾವ್ ಅವರಿಗೆ ಪ್ರಶ್ನೆ ಇದನ್ನೇ ಕೇಳಿದೆ ನಾನು. ಇಲ್ಲ ಆ ಥರ ಎಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಇಲ್ಲಿ ಚೇರ್ ಮೇಲೆ ಕುತ್ಕೊಂಡು ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವೆಲ್ಲರೂ ನೋಡಿ ದಿನೇಶ್ ಗುಂಡೂರಾವ್ ಅವರು ಇದೆ ಅಂದ್ರೆ ಮಾರುವೇಷದಲ್ಲಿ ಒಂದು ಸಾಮಾನ್ಯ ಪ್ರಜೆಯಾಗಿ ಬಂದು ಗೇಟ್ ಒಳಗಿಂದ ಒಂದು ರೌಂಡ್ ಟ್ರೀಟ್ಮೆಂಟ್ ಎಲ್ಲ ಹಿಂಗೆ ಚೆನ್ನಾಗಿ ಸಿಗ್ತಾ ಇದೆಯಾ? ಪರವಾಗಿಲ್ಲ, ಏನೋ ಎಷ್ಟು ಅವರು ಪೇಷಂಟ್ ಎಲ್ಲ ಎಷ್ಟೋ ಜನ ಪೇಷಂಟ್ ಅಲ್ಲ ಅದೇ ಥರ ಡಾಕ್ಟರ್ಗಳು ಬೇಕಲ್ಲ. ಈಗ ನನ್ನ ಪ್ರಕಾರ ಒಂದು 16,000 ಕೋಟಿ ರೂಪಾಯಿ ಏನು ರಿಲೀಸ್ ಆಗಿದೆ, ಅದೇ ಥರನೇ ಹಾಸ್ಪಿಟ್ಲ್ಗಳು. ಯಾಕಂದರೆ ನಾನು ಹುಟ್ಟದಾಗ್ಲಿಂದ ನೋಡಿದ್ದೀನಿ ವಿಕ್ಟೋರಿಯಾ ಆಸ್ಪತ್ರೆನೇ ಒಂದೇ ಬಿಟ್ಟರೆ ದೊಡ್ಡ ಆಸ್ಪತ್ರೆ ಬೇರೆ ಯಾವುದೂ ಇಲ್ಲ ಬೆಂಗಳೂರಲ್ಲಿ. ಇದಕ್ಕಿಂತ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಮಾಡ್ಬೋದಾಗಿತ್ತು. ಆದ್ರೂ 16,000 ಕೋಟಿ ಒಂದು ಪ್ರೈವೇಟ್ ಆಸ್ಪತ್ರೆಗೆ ಕೊಟ್ಟೋದಕ್ಕೆ 100 ಕೋಟಿ ಸಾಕು. ಈಗ ದೊಡ್ಡ ದೊಡ್ಡ ಅಪೋಲೋ ಹಾಸ್ಪಿಟ್ಲು, ಮಣಿಪಾಲ್ ಹಾಸ್ಪಿಟ್ಲು, ಈ ಥರ ಹಾಸ್ಪಿಟ್ಲ್ ಕಟ್ಟೋದಕ್ಕೆ 100 ಕೋಟಿ ಸಾಕು. ಆದರೂ 16,000 ಕೋಟಿ ಏನಾಗ್ತಾ ಇದೆ? ನಾನು ಇದೇ ಪ್ರಶ್ನೆನೇ ದಿನೇಶ್ ಗುಂಡೂರಾವ್ ಅವ್ರಿಗೆ ಕೇಳಿರೋದು. ಸೊ ಇವಾಗೆಲ್ಲ ನೀವೆಲ್ಲ ಹೇಳಿ ಇಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಂತೆ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ದಿನೇಶ್ ಗುಂಡೂರಾವ್ ನನ್ನ ಮೇಲೆ ಅಪವಾದ ಮಾಡಿದ್ರು. ಇಲ್ಲಿ ಒಂದು ಪ್ರಶ್ನೆ, ಇವ್ರಿಗೆ ಇಷ್ಟು ಸಮಸ್ಯೆ ಇರ್ಬೇಕಾದ್ರೆ ಇನ್ನು ಯಾವ್ಯಾವ ರೀತಿ ಸಮಸ್ಯೆಗಳು ಇರ್ಬೋದು ಒಳಗೆ? ಅಂದರೆ ಸಾಮಾನ್ಯ ವ್ಯಕ್ತಿಗಳಿಗೆ ಇವರು ಸಿಂಪಲ್ ಆದೇ ಒಂದು ಇದು ಹೇಳಿದರೆ, ಇನ್ನೂ ಸ್ಕ್ಯಾನಿಂಗ್ ಮಾಡಿದ್ರೆ ನಾನು ಏನು ಪ್ರಶ್ನೆ ಕೇಳಿದೆ, ಒಂದು ಸ್ಕ್ಯಾನಿಂಗ್ ಮಾಡೋಕ್ಕೆ 15 ದಿವಸ ಆಗುತ್ತೆ ಅಂತ ಹೇಳಿದ್ದೆ. ಖಂಡಿತ ನೋಡಿ, ಅದಕ್ಕಿಂತ ದೊಡ್ಡ ಕಂಪ್ಲೇಂಟ್ ಇದು. ಆಮೇಲೆ ಬೇರೆ ಯಾವ್ದು ಹಾಸ್ಪಿಟ್ಲು ಅಂತ ಹೇಳ್ಬಿಟ್ಟಾರು. ಹಂಗೆ ತೋರಿಸಿ, ಹೆಂಗೆ ಹಾಸ್ಪಿಟ್ಲ್ನ ಒಂದ್ಸತಿ ತೋರಿಸಿ, ಹಂಗೆ ಹಿಂಗೆ ತಿರುಗಿಸ್ಬಿಟ್ಟು ಆ ಕಡೆ ಒಂದ್ಸತಿ ಇರಿ ಜೂಮ್ ಮಾಡ್ತಿದ್ದೀನಿ, ಕಾಣಿಸ್ಬೇಕಲ್ವಾ? ಹೌದು, ಆ ಕಡೆ ಒಂದ್ಸತಿ ತಿರುಗಿಸಿ. ಯಾವುದೋ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಹೊರಗಡೆ ಎಲ್ಲೋ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಹೂನಪ್ಪ, ನಮ್ಮ ಜನಗಳ ಮೇಲೆ ಯಾರಿಗೂ ದುಡ್ಡು ಕೊಟ್ಟು ಮಾಡಿಸ್ಕೋದವ್ರು ಅಂತ ಅಂದ್ಬಿಡ್ತಾರೆ. ಆಮೇಲೆ ಈ ಪೇಷಂಟ್ ಕಡೆಯವರು ಎಲ್ಲ ಅವನು ಲೈನ್ ಕುತ್ಕೊಂಡಿರೋದು. ಹಂಗೆ ಒಂದ್ಸತಿ ವಿಡಿಯೋ ತಗೊಳ್ಳಿ ನೋಡಿ, ಇವರೆಲ್ಲ ಕಾಯ್ತಾ ಇರೋದು. ನೋಡಿ, ಇದು ನಮ್ಮ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ. ಇಲ್ಲ ಹೇಳಿ. ಸರ್ಜರಿ ಮಾಡಬೇಕು ಅಂತ ಈ ಕಡೆ ಮೆಡಿಕಲ್ ಮಾಡಬೇಕು. ನನ್ನ ಮಗ 12 ವರ್ಷ ಈಗ. ಓಹೋ, ಈ ಹೈದರಾಬಾದ್ ಚೆನ್ನೈನಲ್ಲಿ ಸೂಪ್ ಮಾಡೋ ಫೆಸಿಲಿಟಿ ಇದೆ. ಇನ್ನು ಯಾಕೆ ಲೇಸರ್ ಆಪ್ರೇಷನ್ ಮಾಡಬಾರ್ದು ಅಂತ ಕೇಳ್ತಿದ್ದಾರೆ ಇವರು. ಲೇಸರ್ ಆಪ್ರೇಷನ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಕುಯ್ಯೋ ಅವಶ್ಯಕತೆನೇ ಇರೋದಿಲ್ಲ. ಸೂಪ್ ಮಾಡೋದನ್ನ ಯಾಕೆ ಅದೇ ಲೇಸರ್ ತಂದಿಲ್ಲ. ಕರೆಕ್ಟ್ ಈ ಪ್ರಶ್ನೆ. ಮತ್ತು 16,000 ಕೋಟಿ ಏನಾಗ್ತಾ ಇದೆ ದುಡ್ಡು ನೋಡಿ. 16,000 ಕೋಟಿ ದುಡ್ಡು ನಿಮ್ಮದು ನಮ್ಮದು ದುಡ್ಡು. ದಿನೇಶ್ ಗುಂಡೂರಾವ್ದಲ್ಲ, ಸಿದ್ದರಾಮಯ್ಯಂದಲ್ಲ, ಮೋದಿ ಮನೆಯಿಂದ ತಂದಿಲ್ಲ. ಅದು ವರ್ಷದ ಬಜೆಟ್. ಇದು ಬರೀ 1 ವರ್ಷದ್ದು ನಾನು ಹೇಳ್ತಾ ಇರೋದು. 1 ವರ್ಷದ ಬಜೆಟ್ 5 ವರ್ಷಕ್ಕೆ ಎಷ್ಟಾಯ್ತು? ಅದಕ್ಕೇನೆ ಹೇಳೋದು, ನಾವೆಲ್ಲರೂ ಜಾತಿನ ನೋಡಿ, ಧರ್ಮ ನೋಡಿ ದೊಡ್ಡ ನಾಯಕ ಅಂತ ಓಟ್ ಹಾಕ್ಬಾರ್ದು. ಆಮೇಲೆ ತಿರ್ಗಾ ಹಾಸ್ಪಿಟ್ಲಲ್ಲಿ ಸಾಯೋದು ನಾವುಗಳೇ. ನಮ್ಮ ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಇಲ್ಲ, ಆದ್ರೂ 25,000 ಕೋಟಿ ಬಜೆಟಲ್ಲಿ ಖರ್ಚಾಗ್ತಾ ಇದೆ ಸ್ಕೂಲ್ಗೆ ಅಂತಾನೆ. ಪ್ರೈವೇಟ್ ಸ್ಕೂಲ್ ಕಟ್ಟೋದಕ್ಕೆ ಬರೀ 1 ಕೋಟಿ ಅಥವಾ 3 ಕೋಟಿಯಿಂದ ಒಂದು 7 ಕೋಟಿವರೆಗೂ ಸಾಕು. ಒಳ್ಳೆ ಕಾಲೇಜ್ ಸ್ಕೂಲ್ ಕಟ್ಬೋದು ಅಲ್ಲೂರಾ. ಇದನ್ನೆಲ್ಲ ನಾವು ಓಟ್ ಹಾಕೋಕ್ಕೆ ಮುಂಚೆ ಪ್ರಶ್ನೆ ಮಾಡಬೇಕು. ಸೊ ನಾವು ಈ ಥರ ಇದಕ್ಕೆಲ್ಲ ಕಾರಣ ಏನು ಹೇಳೋಕ್ಕಾಗತ್ತಾ? ಯಾರಾದರೂ ಯಜಮಾನ್ರಿಗೆ ಹೇಳ್ದೆ ಯಾವಾಗಲೇ, ನೀವು ಇವಾಗಾದರೂ ಹೇಳಿ ಇದಕ್ಕೆಲ್ಲ ಕಾರಣ ಏನು ಹೇಳ್ತೀರಾ? ಯಾರಾದರೂ ಕಾರಣ ಏನು? ಸೆಲೆಕ್ಷನ್ ಮಾಡಿಲ್ಲ ಅಂತ ನೋಡಿ, ಪಾಯಿಂಟ್ ಕರೆಕ್ಟಾಗಿ ಹೇಳಿದ್ರು. ನಮ್ಮ ಸೆಲೆಕ್ಷನ್ ಸರಿ ಇಲ್ಲ. ಸರಿ ಇಲ್ಲ. ಸೊ ನೆಕ್ಸ್ಟ್ ಬಂದನು ಇದೇ ಥರನೇ ನಮ್ಮ ಸೆಲೆಕ್ಷನ್ ಸರಿ ಇಲ್ಲ ಅಂತೇಳಿ ಇದು ಹಿಂದಿನ ಸರ್ಕಾರಕ್ಕೂ ಇದೇ ಥರ ಹೇಳಿದ್ವಿ, ಅದು ಹಿಂದಿನ ಸರ್ಕಾರಕ್ಕೂ ಇದೇ ಥರ ಹೇಳಿದ್ವಿ. ಎಲ್ಲರೂ ಅವರೇ ಅಲ್ಲ ಸರ್. ಅದಕ್ಕೆ ಏನು ಕಂಡೀಷನ್ ಮಾಡಬೇಕು? ಕಳ್ಳ ಬಂದರೂ ಕದಿಯಕ್ಕಾಗಬಾರ್ದು. ಆ ಥರ ಏನಾದರೂ ಕಂಡೀಷನ್ಸ್ ಇದೆಯಾ? ಅಲ್ಲ, ಮೇಡಮ್ ಅಂತ ಹೇಳಿದ್ರೆ ಎಲ್ಲರೂ ಅವರೇ ಅಂತ. ಬಟ್ ನೀವು ಬದಲೇ ಆಗಿಲ್ವಲ್ಲ, ನೀವು ಹಂಗೆ ಇದ್ದೀರಲ್ಲ. ಸಮಾಜ ಹಂಗೆ ಇರ್ಬೇಕಾದ್ರೆ ನಾವು ಒಬ್ರು ಬದ್ರಾಗ ಏನು ಅದೇ ತಪ್ಪು. ನಾವು ಯಾರನ್ನ ಬೆಳ್ಳ ಮಾಡಿ ತೋರಿಸ್ತಿದ್ದೇವೆ ಅವ್ರು ಸರಿ ಇಲ್ಲ ಅಂತ, ಅವ್ರು ನಮಗೆ ಹೇಳ್ತಾವ್ರೆ ನೀವು ಸರಿ ಇಲ್ಲ ಅಂತ. ಕಸ ರೋಡಲ್ಲಿ ಬಿಸಾಕಿದ್ರು ಅಂತೇಳಿ ನಾವು ಬಿಸಾಕ್ತಾ ಇದ್ದೀವಿ ಅಲ್ವಾ? ತಪ್ಪು.
ನಾವು ನಾನು ನಿಮ್ಗೆ ಸಂಬಳ ಕೊಡ್ತಾ ಇದ್ದೀನಿ ಕಣಯ್ಯ, ಬಂದಿಲ್ಲಿ ಕರೆಕ್ಟಾಗಿ ಕಸಕ್ಕೆ ಹಾಕೋದಕ್ಕೆ ಒಂದು ವ್ಯವಸ್ಥೆ ಮಾಡು. ಆ ಕಸನ ಕರೆಕ್ಟಾಗಿ ವಿಲೇವಾರಿ ಡೈಲಿ ಆಗಬೇಕು. ಅದಕ್ಕೋಸ್ಕರ ನಿಮ್ಗೆ ಸಂಬಳಕ್ಕೆ ಇಟ್ಕೊಂಡಿರೋದು ಅಂತ ನಾವು ಯಾರು ಕೇಳ್ತಾ ಇಲ್ಲ. ಒಂದು ಏನು ಗೊತ್ತಾ ಸರ್, ನಾವು ಧ್ವನಿ ಎತ್ತಿದಾಗ ಇನ್ನೊಬ್ರು ನಮಗೆ ಸಪೋರ್ಟ್ ಮಾಡಲ್ಲ. ನಾವು ಪ್ರತಿಯೊಬ್ಬರು, ನಾನು ಧ್ವನಿ ಎತ್ತುತ್ತಾ ಇದ್ದೀನಿ, ನಾವೆಲ್ಲರೂ ಫಸ್ಟು ವಿಚಾರವಂತರಾಗಬೇಕು. ನಾವು ಓಟ್ ಹಾಕೋಕ್ಕೆ ಮುಂಚೆ ಯಾರು MLA MP ಇದ್ದಾರೆ ನೋಡಯ್ಯ, ನಿಮ್ಗೆ ಓಟ್ ಹಾಕ್ತೀನಿ, ನಾನು 5 ವರ್ಷ ನಾನು ಹೇಳ್ದಂಗೆ ಕೆಲಸ ಮಾಡ್ಬೇಕು, ನೀನು ಮಾಡ್ತೀಯಾ ಅವಾಗ ನಿನ್ಗೆ ಓಟ್ ಹಾಕ್ತೀನಿ. ಇಲ್ಲ ಆ ಥರ ಯಾರು ಮಾಡ್ತಾರೋ ಅಂಥವ್ರಿಗೆ ನಾನು ಓಟ್ ಹಾಕ್ತೀನಿ ಅಂತ ನಾವು ಡಿಸೈಡ್ ಆಗೋದು ಮೊದಲು. ಯಾರಿದ್ದಾರೆ ಸರ್ ಅಂಥವ್ರು? ಇದೆ ಹುಡುಕಿ ನೀವು. ಯಾರು ಸರ್? ಉಪೇಂದ್ರ ಅವರು ಒಂದು ಪಕ್ಷ ಮಾಡ್ಕೊಟ್ಟಿದ್ದಾರೆ, ನಮ್ಮ ನಿಮ್ಮೆಲ್ಲರ ಪಕ್ಷ. ಹೌದು, ಖಂಡಿತ. ನಮ್ಮ ನಿಮ್ಮೆಲ್ಲರ ಅದರಲ್ಲಿ ಹೈಕಮಾಂಡ್ ಯಾರು ಗೊತ್ತಾ? ಡೆಲ್ಲಿಯಲ್ಲಿ ಯಾರೂ ಇಲ್ಲ. ಉಪೇಂದ್ರನೂ ಹೈಕಮಾಂಡ್ ಅಲ್ಲ. ಉಪೇಂದ್ರ ಏನು ಹೇಳ್ತಾ ಇದ್ದಾರೆ, ನೋಡಪ್ಪ ಇದು ನಿಮ್ಮ ಪಕ್ಷ, ನೀವಾದರೂ ನಿಂತ್ಕೊಳ್ಳಿ, ಅಥವಾ ನಿಂತಿರೋರಿಗೆ ನೀವು ಕಂಡೀಷನ್ ಹಾಕಿ 5 ವರ್ಷ ನಾವು ಹೇಳ್ದಂಗೆ ಕೆಲಸ ಮಾಡ್ಬೇಕು ನೀವು ಅಂತ. ಆ ಥರ ಕಂಡೀಷನ್ ಹಾಕ್ಬಿಟ್ಟು ನೀವು ಅಗ್ರಿಮೆಂಟ್ ಬರ್ಸ್ಕೊಂಡು ಓಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನಾವು ಎಷ್ಟು ಕೋಟಿ ಜನ ಇವಾಗ ಒಬ್ರು ಯಾವಾಗ ಅವ್ರನ್ನ ಹಿಡಿತೀರಾ? ಹೋಗಿ ಯಾವಾಗ ಕ್ವಶನ್ ಮಾಡ್ತೀರಾ? ನಾನೇ ಇರ್ತಾರಾ? ನೋಡಿ ಇಲ್ಲೂ ಪಾಯಿಂಟ್ ಕರೆಕ್ಟಾಗಿ ಹೇಳಿದ್ರು ಅಕ್ಕೋರು. ನಿಮ್ಮ ಹೆಸರು ವೇದಾಂತ ಸರ್. ನೋಡಿ ವೇದಾ ಮೇಡಮ್ ಅವರು ಅಕ್ಕೋರು ಕರೆಕ್ಟಾಗಿ ಕೇಳಿದ್ರು. ಹೆಂಗೆ ಕೇಳೋದು ಅಂತಂದರೆ, ಎಲೆಕ್ಷನ್ಗೆ ಮುಂಚೆ ನಾವು ಅವ್ರಿಗೆ ಒಂದು ಪ್ರಶ್ನೆ ಹಾಕಬೇಕು. 5 ವರ್ಷ ನಾವು ಹೇಳ್ದಂಗೆ ಕೇಳಬೇಕು. ಕೇಳಲಿಲ್ಲ ಅಂದರೆ 6 ತಿಂಗಳು ಒಂದು ಸತಿ ಸರಳ ವೋಟಿಂಗ್ ಮಾಡಬೇಕು. ಆ ಮಾಡಿದಾಗ 5-6 ತಿಂಗಳು ಅವ್ನು ನಮ್ಮ ಸರಿಯಾಗಿ ಕೆಲಸ ಮಾಡಿದರೆ ನೀನು ಮುಂದುವರಿ. ಇಲ್ಲ ಅಂದರೆ ನೀನು ಮಾತೇ ಕೇಳ್ತಾ ಇಲ್ಲ, 6 ತಿಂಗಳಲ್ಲಿ ನೀನು ರಾಜೀನಾಮೆ ಕೊಟ್ಟು ಹೋಗು ಅಂತ ನಾವು ಹೇಳ್ಬೇಕು. ನಾವು ಅವನೇ ಬಿಟ್ಟು ಹೋಗ್ತಾ ಇರಬೇಕು. ಅಲ್ಲ, ರಾಜೀನಾಮೆ ಕೊಟ್ಟು ಹೋಗ್ಬೇಕು. ರಾಜೀನಾಮೆ ಅಂದ್ರೆ ಅವನೇ ಕೊಡೋದಲ್ಲ, ನಾವೇ ತೆಗೆದು ಎಸಿಬೇಕು. ನೋಡಿ ಇದು ಅವ್ನು ನಮ್ಮ ರಾಜೀನಾಮೆ ಕೊಡಲ್ಲ. ಇದು ನನ್ನ ಲಾಯಕ್ಕಿಲ್ಲ, ನೀನು ನಡೀಗೆ ಅಂತ ಕಳಿಸ್ತಾ ಇರ್ಬೇಕು. ಅದಕ್ಕೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತೀವಿ. ಬಂದು ಕರೆಕ್ಟಾಗಿ ಹೇಳಿದ್ರು. ಎಸ್ ಬರಲಿ. ಆಮೇಲೆ ಅವನು ಇಳಿಯೋದಿಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಏನು ಮಾಡ್ಬೇಕು ನಾವು? ಅದೇ ಅವನ್ನ ಕಿತ್ತೆಸಿಬೇಕು, ಅವನ್ನ ಸೇರಿಸ್ಬಾರ್ದು, ಆಗ ಜೈಲು ಕಳಿಸಿ ಅಷ್ಟೇ. ಅವ್ನು ಮಾಡಿರೋ ತಪ್ಪೆಲ್ಲ ಕಂಡುಹಿಡಿದ್ಬಿಟ್ಟು ನೀನು ಇದಕ್ಕೆ ಲಾಯಕ್ಕಿಲ್ಲ ನಡಿ ಅಂತ 4 ಜನ ಪೊಲೀಸರು. ಇವಾಗ ಒಬ್ಬ ಅಮಾಯಕ ಅವ್ನು ಬ್ಲಡ್ ಕಟ್ಟ ಅಂದರೆ ಒಂದು ಮಗು, ಅವನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕ್ತೀರಾ? ಇವನು ಇಷ್ಟೆಲ್ಲ ಅನಾಚಾರ ಮಾಡಿರೋನ್ನ ಯಾಕೆ ಜೈಲಿಗೆ ಹಾಕ್ಬಾರ್ದು? ಇಳಿಲಿಲ್ವಾ, ಹೇಳ್ಕೊಂಡೋಗಿ ಸ್ಟೇಷನ್ ಕುಣಿಸಿ ಜೈಲಿಗೆ ಕಳಿಸಿ ಅಷ್ಟೇ. ಅವಾಗ ನೆಕ್ಸ್ಟ್ ಬರೋನ್ನ ಕಂಡೀಷನ್ ಆಗಿ ಇರ್ತಾರೆ. ಅದೊಂದೇ ಅಲ್ಲ, ನಾವು ಕೋರ್ಟಲ್ಲಿ ಅದನ್ನು ರಿಜಿಸ್ಟರ್ ಮಾಡಿಸ್ಬಿಡ್ಬೇಕು. ಏನಂತ, ನಾನು ಪ್ರಜೆಗಳು ಹೇಳ್ದಂಗೆ 5 ವರ್ಷ ಕೆಲಸ ಮಾಡ್ತೀನಿ ಅಂತ ನಾನು ನಿಮ್ಗೆ ಅಗ್ರಿಮೆಂಟ್ ಬರ್ತಿದ್ರು, ಅದನ್ನು ಕೋರ್ಟಲ್ಲಿ ರಿಜಿಸ್ಟರ್ ಮಾಡಿಸಿ ನಾವು ಜವಾಬ್ದಾರಿ ತೊಗೋಬೇಕು. ಅವನೇನಾದರೂ ಮಾಡಲಿಲ್ಲ ಅಂದರೆ, ನೋಡಯ್ಯ ನೀನು ಮಾಡಿದ್ದೆ, ನೀನು ರಾಜೀನಾಮೆ ಕೊಟ್ಟು ಹೋಗು ಅಂತ ಅವನ್ನ ಕೆಳಗಡೆ ಇರಿಸಿ ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊಂಡು ಶಿಕ್ಷೆ ಆಗಬೇಕು ಸರ್. ಖಂಡಿತ ಆಗಬೇಕು. ಹೌದೌದು. ಸರಿಯಾದ ಶಿಕ್ಷೆ ಆಗಬೇಕು. ಬಟ್ ಅದಕ್ಕೆ ಮುಂಚೆ ಫಸ್ಟ್ ಇದು ಬರಬೇಕು, ವೋಟಿಂಗ್ ಹೋಗಬೇಕು. ಫಸ್ಟ್ ಅದಕ್ಕೆ ಮುಂಚೆ ಇದು ಬರಬೇಕು. ಸೊ ಈ ಥರ ನಾವು ಮಾಡಿಕೊಂಡಾಗ ಖಂಡಿತ ಇದು ಸರಿ ಹೋಗುತ್ತೆ. ಸೊ ಆಸ್ಪತ್ರೆದೊಂದು ಕೊನೆಯದಾಗಿ ಹೇಳ್ಬಿಡಿ. ಸೊ ನೋಡಿ ಸ್ನೇಹಿತರೆ, ನೀವು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ, ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಎಷ್ಟೊಂದು ಜನ ನಿಮಗೆ ಆಮೇಲೆ ಒಂದು ಸಣ್ಣ ತುಣುಕು ಎಲ್ಲ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀವಿ. ಇದು ವಿಕ್ಟೋರಿಯಾ ಹಾಸ್ಪಿಟ್ಲ್ ಒಳಗಡೆ ಇದ್ದೀವಿ. ಇದೇ ಮೇಯ್ನು ಎಮರ್ಜೆನ್ಸಿ ಬ್ಲಾಕು. ಅದ್ರ ಎದುರುಗಡೆ ಇನ್ನೊಂದು ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಏನಂದರೆ PMSSY ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದೇ ಥರ ನಾವೆಲ್ಲನೂ ಸುತ್ತಾಡಿದ್ವಿ. ನಾನು ಪ್ರಶ್ನೆನೂ ಮಾಡಿದ್ದೆ ದಿನೇಶ್ ಗುಂಡೂರಾವ್ ಅವ್ರಿಗೆ. ಸೊ ಈ ಪ್ರಶ್ನೆ ಮಾಡಿದಾಗ ಅವರು ಉಡಾಫೆಗೆ ಉತ್ತರ ಕೊಟ್ಟರು. ಸೊ ಇದನ್ನು ನಾನು ಏನು ಹೇಳ್ತೀನಿ ಅಂತಂದರೆ, ಇಲ್ಲಿ ಕರೆಕ್ಟಾಗಿ ವ್ಯವಸ್ಥೆ ಇಲ್ಲ. ಯಾರೇ ಎಮರ್ಜೆನ್ಸಿ ಪೇಷಂಟ್ ಬಂದ್ರೂ ಅವ್ರಿಗೆ ಕರೆಕ್ಟಾಗಿ ಸ್ಕ್ಯಾನಿಂಗ್ ಆಗಲಿ ಪ್ರತಿಯೊಂದಾಗಲಿ ಇಮಿಡಿಯೇಟ್ ಆಗಲ್ಲ. ಒಂದು ಸ್ಕ್ಯಾನಿಂಗ್ ಏನಾದರೂ ಕೆಟ್ಟೋದ್ರೆ ಮತ್ತೆ ಅವರು ಹೊರಗಡೆ ಬರ್ಕೊಡ್ತಾರೆ ಅಂತ ಎಲ್ಲ ಪೇಷಂಟ್ಸು ಕಡೆಯವರು ಹೇಳ್ತಿದ್ದಾರೆ. ಎಲ್ಲರೂ ಇದೇ ಥರ ಹೇಳ್ತಾ ಇದ್ದಾರೆ. ನನಗೆ ಒಂದೇ ಒಂದು ಸ್ಕ್ಯಾನಿಂಗ್ ಮಿಷಿನ್ ಅಲ್ಲ, 10 ಸ್ಕ್ಯಾನಿಂಗ್ ಮಿಷಿನ್ ಆಗಲಿ ಯಾರೇ ಆಗಲಿ, ನಾನು ಇವತ್ತು ಅಡ್ಮಿಟ್ ಆಗ್ತೀನಿ ಅಂದರೆ ಇವತ್ತೇ ಸ್ಕ್ಯಾನ್ ಮಾಡಬೇಕು. ನನಗೆ ಆ ಟ್ರೀಟ್ಮೆಂಟು ಇವತ್ತೇ ನೆಕ್ಸ್ಟ್ ಡೇನೇ ಸಿಗಬೇಕು. ಮತ್ತು 3-4ನೇ ದಿವಸಕ್ಕೆ ಅವನಿಗೆ ಪೇಷಂಟ್ಗೆ ಪೂರ್ತಿಯಾಗಿ ಆಪ್ರೇಷನ್ ಮಾಡಿ ಎಲ್ಲ ಆಗೋ ಥರ ಅಷ್ಟು ದುಡ್ಡು ಪ್ರತಿ ವರ್ಷ ಬಜೆಟಲ್ಲಿ ರಿಲೀಸ್ ಆಗ್ತಾನೇ ಇದೆ. ಆದರೂ ಇದು ಯಾವುದೂ ಆಗ್ತಾ ಇಲ್ಲ ರಿಯಾಲಿಟಿಯಲ್ಲಿ. ಸೊ ಅದಕ್ಕೋಸ್ಕರನೇ ವಿಕ್ಟೋರಿಯಾದಲ್ಲಿ ಇವತ್ತು ನಾವೇ ಡೈರೆಕ್ಟಾಗಿ ಬಂದು ಇಲ್ಲಿ ಒಂದು ರಿಯಾಲಿಟಿನ ಚೆಕ್ ಮಾಡಿ ಈ ವಿಡಿಯೋ ಮಾಡಿ ನಾವು ನಿಮಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾಯಿದ್ರೋ ನೀವು ಎಚ್ಚೆತ್ಕೊಂಡು ಇನ್ಮೇಲಾದ್ರೂ ವೋಟ್ ಹಾಕೋವಾಗ ನಾವು ವಿಚಾರಕ್ಕೆ ಪ್ರಜ್ಞಾವಂತಿಕೆಯಿಂದ ವೋಟ್ ಹಾಕಿ. MLA MP ಇವರೆಲ್ಲ ನಮ್ಮ ಕೆಲಸಗಾರರು, ನಮಗೆ ನಾಯಕರು ಅಲ್ಲ, ಅವರು ಸೇವಕರು ಅಲ್ಲ. ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಪ್ರತಿಯೊಬ್ಬರೂ. ಏನೋ ಒಂದು ಚಾಕ್ಲೇಟ್ ತೊಗೊಳ್ಳಿ, ಬಿಸ್ಕೆಟ್ ತೊಗೊಳ್ಳಿ, ಎಲ್ಲದರಲ್ಲೂ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಪ್ರತಿಯೊಂದೂ ನಾವು ನಮ್ಮ ತೆರಿಗೆ ಹಣದಲ್ಲಿ ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀವಿ, ಕಾರ್ ಕೊಡ್ತಾ ಇದ್ದೀವಿ, ಮರ್ಯಾದೆ ಕೊಡ್ತಾ ಇದ್ದೀವಿ, ಗೌರವ ಕೊಡ್ತಾ ಇದ್ದೀವಿ. ಒಬ್ಬ MLA ಆಗಲಿ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಅಥವಾ ಪ್ರಧಾನಮಂತ್ರಿ ಮೋದಿ ಆಗಲಿ ಮನೆಯಿಂದ ತಂದು ನಮಗೇನು
ಇಲ್ಲಿ ಹಾಸ್ಪಿಟ್ಲ್ ಕಟ್ಟಿಲ್ಲ, ಸ್ಕೂಲ್ ಕಟ್ಟಿಲ್ಲ, ರೋಡ್ ಮಾಡಿಲ್ಲ, ಏನೂ ಮಾಡಿಲ್ಲ. ನಮ್ಮ ದುಡ್ಡಲ್ಲೇ ಮಾಡ್ತಾ ಇರೋದವರು. ಸೊ ನಾವು ಹೇಳ್ದಂಗೆ ನಾವು ವ್ಯವಸ್ಥಿತವಾದ ವ್ಯವಸ್ಥೆ ಬರಬೇಕು. ಇದಕ್ಕೋಸ್ಕರ ನಾವೆಲ್ಲರೂ ವಿಚಾರವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು. ಇನ್ಮೇಲಾದರೂ ನಾವು ಎಚ್ಚೆತ್ಕೊಳ್ಳೋಣ. ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಥರ ಹಾಸ್ಪಿಟ್ಲು ವ್ಯವಸ್ಥೆ ಮಾಡ್ಕೊಳ್ಳೋಣ. ಪ್ರತಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಅದೊಂದು ಹೇಳಿ. ಖಂಡಿತ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಕ್ಲಿನಿಕ್ ಇರಬೇಕು. ಪ್ರತಿಯೊಂದು ತಾಲೂಕು ಲೆವೆಲಲ್ಲಿ ಈ ಥರದ್ದೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು. ಕರ್ನಾಟಕದವರು ಯಾರೇ ಆಗಲಿ ಬೆಂಗಳೂರು ವಿಕ್ಟೋರಿಯಾನೇ ದೊಡ್ಡ ಆಸ್ಪತ್ರೆ ಅಂತ ಬರಬಾರ್ದು. ಇದಕ್ಕಿಂತ ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಥರ ಆಗುವಂಥ ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ ಒಂದು ಆಸ್ಪತ್ರೆ ಆಗಬೇಕು. ಈ ಥರ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲು ವಿಚಾರವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು. ನಮ್ಮ ಓಟ್ನ ವಿಚಾರದಿಂದ MLA MP ಯಾರಿಗೆ ಓಟ್ ಹಾಕಿದಾಗ ಅವ್ರನ್ನ 5 ವರ್ಷ ನಾವು ಹೇಳ್ದಂಗೆ ಕೆಲಸ ಮಾಡೋ ಥರ ಅಗ್ರಿಮೆಂಟ್ ಬರ್ಸ್ಕೊಂಡು ಕೋರ್ಟಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಅಂಥವ್ರಿಗೆ ಓಟ್ ಹಾಕಬೇಕು. ಸೊ ಇಷ್ಟು ಹೇಳ್ತಾ ನಾನು ಆಮೇಲೆ ಈ ಥರ ನಡ್ಕೊಳ್ಳೋ ಅಂಥ ಒಂದು ಪಕ್ಷ ಇದೆ, ದಯವಿಟ್ಟು ಹುಡುಕಿ ಸಿಗುತ್ತೆ ನಿಮಗೆ. ಇಷ್ಟು ಹೇಳ್ತಾ ನಮಸ್ಕಾರ, ಎಲ್ಲರಿಗೂ ಧನ್ಯವಾದ ನಿಮಗೂ. ಹೆಂಗ ಜನಗಳಿಗೆ ಒಳ್ಳೇದು ಮಾಡಿದ್ರೆ ಸಾಕು ಸರ್. ನಮ್ಮ ಪಾಪ ಎಷ್ಟು ಜನ ಇದ್ದಾರೆ ಇಲ್ಲಿ, ಮಳೆ ಅನ್ನಂಗಿಲ್ಲ, ಬಿಸಿಲು ಮಳೆ ಬರ್ತಾ ಇದೆ. ಪಾಪ ಮಳೆ ಮನೆಯಿಂದ ಬಂದು ರೋಡಲ್ಲಿ ಮನೆ ಕಳೋದು ಅಲ್ಲ ಒಂದಿನ ಬಂದ್ಬೇಕು ಮಾರು ಎಷ್ಟು ಬಂದು ನೋಡ್ಬೇಕು, ಅವಾಗ ಗೊತ್ತಾಗುತ್ತೆ.